ವಿಜಯಪುರ ಜಿಲ್ಲೆಯ ಚಡ್ಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಹಾಡು ಹಗಲೇ ಚಿನ್ನದ ಅಂಗಡಿಯನ್ನು ಏನು ದರೋಡೆ ಮಾಡಿದಂಥ ಏನು ಕೃತ್ಯ ನಡೆದಿದೆ ಆ ಕೃತ್ಯ ನಡೆದಂಥ ಸ್ಥಳದಲ್ಲಿ ನಾನಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ಏನಂದರೆ ಇದು ಹಲಸಂಗಿ ಗ್ರಾಮದ ಭೂಮಿಕಾ ಜ್ಯುವೆಲರಿ ಅನ್ನುವಂಥ ಒಂದು ಶಾಪ್. ಈ ಶಾಪಿಗೆ ಏನೆಂದರೆ ನಿನ್ನೆ ಮಧ್ಯಾಹ್ನ 3:30 ಏನಂದರೆ ಇಬ್ಬರು ಏನು ದರೋಡೆಕೋರರು ಬೈಕ್ ಮೇಲೆ ಬಂದು, ನೀವು ಈ ದೃಶ್ಯದಲ್ಲಿ ಗಮನಿಸೋದಂದರೆ ಇದೇ ಮಾರ್ಗವಾಗಿ ಅಂದರೆ ಈ ಒಂದು ಹಲಸಂಗಿ ಗ್ರಾಮದ ಒಳಗಡೆ ಹಾದು ಬಂದು ಏನು ಇಲ್ಲಿ ಎಲ್ಲ ಜನರು ಸಹ ಎಂದಿನಂತೆ ಇಲ್ಲಿ ಇರುವಂಥ ಒಂದು ಸಂದರ್ಭದಲ್ಲಿಯೇ ಬಂದು ಈ ಒಂದು ಅಂಗಡಿಗೆ ಎಂಟ್ರಿ ಕೊಟ್ಟು ಆ ಒಂದು ಏನು ಅಂಗಡಿಯಲ್ಲಿರ್ತಕ್ಕಂಥ ಮಾಲೀಕನಿಗೆ ಹೆದರಿಸಿ, ಅಂದರೆ ಗಣ್ಣನ್ನು ತೋರಿಸುವ ಮೂಲಕ ಅವರನ್ನು ಹೆದರಿಸಿ ಏನು ಅಂಗಡಿಯಲ್ಲಿ ಇರ್ತಕ್ಕಂಥ ಸುಮಾರು 205 ಗ್ರಾಮ್ ಬಂಗಾರ ಮತ್ತು 1 kg ಬೆಳ್ಳಿಯನ್ನು ಇಲ್ಲಿಂದ ಕದ್ದು ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಏನು ಜಳಕಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಈಗ ನನ್ನ ಜೊತೆಗೆ ಮಾತನಾಡಲಿಕ್ಕೆ ಏನಂತಂದರೆ ಇಲ್ಲಿಯ ಚಿನ್ನದ ಅಂಗಡಿಯ ಮಾಲೀಕ ಮಹಾರುದ್ರಪ್ಪ ಅವರು ಇದ್ದಾರೆ. ಅವರು ಏನು ಹೇಳ್ತಾರೆ ಸರ್, ಇದು ಎಷ್ಟು ಗಂಟೆಗೆ ಆಯಿತು, ಹೇಗೆ ಬಂದರು ಅನ್ನುವಂಥದ್ದು ಏನು ಹೇಳ್ತೀರಿ ಸರ್? 3:30 ಆಗಿತ್ತು ಸರ್. ಬೈಕಲ್ಲಿ ಬಂದರೆ ಸಂಪೂರ್ಣ ಮುಸುಗಿದಾರೆ ಸರ್. ಹೆಲ್ಮೆಟ್ ಹಾಕೊಂಡು ಕರಿ ಜಾಕೆಟ್ ಸರ್. ಬಂದು ಇಲ್ಲಿ ಬೈಕ್ ಸೈಡ್ ಪಕ್ಕದಲ್ಲಿ ನಿಲ್ಲಿಸಿ ಒಳಗೆ ಬಂದು ಸೀದಾ ಗನ್ ತೋರಿಸಿ ಎಲ್ಲ ತೆಗೆದುಕೊಳಕ್ಕೆ ಹೇಳಿದ್ರು ಸರ್. ಏನು ಮೊದಲು ಈ ಬಗ್ಗೆ ಏನಾರು ಅನುಮಾನಗಳಿದ್ದು ಹೆಂಗೆ ಏನಂತ? ಇಲ್ಲ ಸರ್. ಇಲ್ಲ ಸರ್. ಈಗ ಎಷ್ಟು ಬಂಗಾರದ ಆಭರಣಗಳಿದ್ದು, ಬೆಳ್ಳಿ ಎಷ್ಟಿತ್ತು, ಎಷ್ಟು ಕಳ್ಳತನ ಮಾಡಿದ್ದಾರೆ? 350 ಗ್ರಾಮ್ ಬಂಗಾರ ಆಭರಣ ತುಡು ಮಾಡಿದ್ರು ಸರ್. ಇದ್ದು ಬಂಗಾರ ಎಲ್ಲ ಸಾಮಾನು ಅಷ್ಟು ಎಲ್ಲ ಒಯ್ದಾರೆ ಸರ್. ಆಮೇಲೆ 1.5 kg ಬೆಳ್ಳಿ ಆಭರಣ ಒಯ್ದಾರೆ ಸರ್. ನಿಮ್ಗೆ ಅವ್ರಿಗೆ ಗಣ್ಣು ತೋರಿಸಿದಾಗ ಏನು ಅನ್ನಿಸ್ತು? ಒಮ್ಮೆಗೆ ಭಯ ಆಯ್ತು ಸರ್. ಏನು ಮಾತಾಡಕ್ಕೆ ಸಿದೋಗ್ಬಿಟ್ಟು ಸರ್, ಮೈ ಸಂಪೂರ್ಣ ಸರ್. ಆಮೇಲೆ ಯಾವ ರೀತಿ ಅವರು ಎಲ್ಲ ಒಂದೊಂದು ತೋರಿಸಿ ಎಲ್ಲ ಅದನ್ನು ಕೊಡೋದು ಕೌಂಟ್ರಿಂದ ಇಟ್ಟಿವಲ್ಲ ಸರ್, ತೆಗೆದುಕೊಡು ಅಂದ್ರೆ ಸ್ಲೋ ಒಂದೊಂದು ಸವಕಾಸ ತೆಗೆದುಕೊಟ್ರೆ ಬಡ ತೆಗೆದು ಹಾರಿಸ್ಬಿಡ್ತೇವೆ ಬೇಗ. ಈಗ ಇದು ಹಲಸಂಗಿ ಸಣ್ಣ ಗ್ರಾಮ. ಈ ಗ್ರಾಮದಲ್ಲಿ ಸುಮಾರು 7 ಚಿನ್ನದ ಅಂಗಡಿಗಳದಾವೆ. ನಿಮ್ಮದೇ ಯಾಕೆ ಬಂದು ಟಾರ್ಗೆಟ್ ಮಾಡಿದ್ರು? ಏನು ಯಾರ ಮ್ಯಾಗ ಅನುಮಾನ ಅದ ಹೆಂಗಂತ? ಇಲ್ಲ ಸರ್, ನಮ್ಮ ಯಾರು ನೋಡಿ ಇದು ಇಲ್ಲ ರೀ ಸರ್. ನಮ್ಗೆ ಇಲ್ಲ ರೀ. ಅದೇ ಥರನಾಗಿ ಇಲ್ಲೂ ಅವರ ಚಿನ್ನದ ಅಂಗಡಿ ಮಾಲೀಕರ ಒಂದು ಪತ್ನಿ ಇದ್ದಾರೆ. ಈಗ ಎಷ್ಟು ಗಂಟೆಗೆ ಆಯಿತು ನೀವು ಈ ಬಂಗಾರ ಕಳ್ಕೊಂಡು? ಏನು ಅನಿಸ್ತಾ ಇದೆ ಈಗ? ಸರ್ ದುಃಖ ಆಗ್ತದೆ ಸರ್. ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ನಮ್ಮ ಉಪಜೀವನ ಇರೋದೇ ಅಂಗಡಿ ಮೇಲೆ ಅದ ರೀ. ನಾವು ಸಿಕ್ಕಾಪಟ್ಟೆ ಲೋನ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಅಂಗಡಿ ಹಾಕಿದ್ದೇವೆ ರೀ. ಅದು ಲೋನ್ ಹೆಂಗೆ ಮುಟ್ಟಿಸ್ಬೇಕಂತ ಧೈರ್ಯನೂ ಹೋಗ್ಯದ, ಎಲ್ಲನೂ ಹೋಗ್ಯದ ಅಂಗಡಿ ಒಳಗಿನ ಬಂಗಾರ. ಲೋನ್ ಮುಟ್ಟಿಸ್ಬೇಕಾರೆ ಏನು ಮಾಡೋಕೆ ನಮ್ಗೆ ಒಂದೂ ಗೊತ್ತಾಗ್ತಿಲ್ಲ ಸರ್. ಈಗ ಅದು ಈಗ ಎಷ್ಟು ಲೋನ್ ಮಾಡಿ ಬಂಗಾರ ಅಂಗಡಿ ಹಾಕಿದ್ರಿ? ಎಷ್ಟು ವರ್ಷದಿಂದ ಇದು ಅಂಗಡಿ ನಡೆಸ್ತಾ ಇದ್ರಿ ಅನ್ನೋದು? 15-20 ಲಕ್ಷ ಲೋನ್ ಅದ ರೀ ಸರ್ ನಮ್ದು ಸರ್. ಅದು ಮುಟ್ಟಿಸ್ಬೇಕಾದ್ರೆ ಏನು ಮಾಡೋಕೆ ಗೊತ್ತಾಗ್ತಿಲ್ಲ ಸರ್ ನಮಗೀಗ. ನಮ್ಮ ಬುನಾದಿ ಹಿಡಿದು ನಮ್ಮ ಮನೆಯವ್ರು ಮಾಡ್ತೀವಿ 3ನೇ ತಲೆ. ಮೊದಲು ನಮ್ಮ ಮಾವನವರಿಂದ ಮನ್ಯಾಗ ಮಾಡ್ತಾರೆ ನಮ್ಮ ಮುತ್ತೆ ಕೆಲಸ. ಅವರಿಂದ ನಾವು ಈ ತಳ ತಂದು ಅಂಗಡಿ ಹಾಕಿ 7ನೇ ವರ್ಷ ರನ್ನಿಂಗ್ ನಡೆದೈತೆ ರೀ. ಇದು ಅಂದಿಣ್ಕೊಂಡು ಹಿಂದಿನ ಏನೂ ಆಗಿತ್ತಿಲ್ಲ ರೀ. ನಿನ್ನೆ ಅಚಾನಕ್ಕೆ ಆಗೋದ್ರಿ ಇದು. ಈಗ ಮಧ್ಯಾಹ್ನ ಈಗ ಬಂಗಾರದ ಬೆಲೆನೂ ಸಿಕ್ಕಾಪಟ್ಟೆ ಏರಿದೆ, ಗಗನಕ್ಕೆ ಏರಿದಂಗೆ ಏರಿದೆ. ಅಂಥದ್ರಾಗ ಈ ಕಳ್ಳತನ ಮಾಡೋದ್ರಿಂದ ನೀವು ಅದ್ರ ಮ್ಯಾಗ ಉಪಜಾನ ಇತ್ತು. ಸುಮಾರು ಎಷ್ಟು ಲಕ್ಷದ ಬಂಗಾರ ಆಗ್ತಾ ಇತ್ತು ಅಂತ ನಮ್ಮ ಮನೆಯವ್ರು ಹೇಳ್ತಾರೆ ಸರ್. ಈಗ 350 ಗ್ರಾಮ್ ಆಭರಣ ಸರ್. ಎಷ್ಟಾಗ್ತಾ ಇತ್ತು? ಅದು 4 ಲಕ್ಷ ಪ್ಲಸ್ ಆಗ್ತದೆ ಸರ್. ಬೆಳ್ಳಿ ಬಣ್ಣ ಎದ್ಕೊಂಡು ಒಂದು 2 ಸೇರಿ ಒಂದು 50 ಲಕ್ಷ ಆಗ್ಬೋದು ಸರ್. ಎಲ್ಲ ನಿಮ್ಮಲ್ಲಿ ಗ್ರಾಹಕರು ಆರ್ಡರ್ ಕೊಟ್ಟಿದ್ದು ಹೌದಲ್ಲ? ಎಲ್ಲ ಅಡ್ವಾನ್ಸ್ ಅರ್ಧದಷ್ಟು ಅಡ್ವಾನ್ಸ್ ಕೊಟ್ಟು ಸರ್. ಥೋಡೆ ಲೋನ್ ತೊಗೊಂಡಿವ್ರಿ ಸರ್. ಲೋನ್ ತೊಗೊಂಡು ಮಾಡ್ಕೊಂಡು ರೀ. ಹಿರೇ ಮೊದಲು ಪೂರ್ವಜ ಹಿಡ್ಕೊ ಕೆಲಸ ರೀ. ಕುಲ್ಗಸಬು ನಮ್ಮದು ರೀ. ಅದು ಮುತ್ಯಾಜ ಹಿಡ್ಕೊಂಡು ಮೊದಲು ಮಾಡ್ಕೊಂಡ್ರೆ ಅದೇ ಕಂಟಿನ್ಯೂ ಮಾಡ್ಕೊತ ಬಂದೀವಿ ಸರ್. ಈಗ ಏನು ಆಗ್ಬೇಕಂತಾರೆ ಈಗ ಪೊಲೀಸರಿಂದ ನಮಗೆಲ್ಲ ಇದು ಹೊಳ್ಳಿ ರಿಕವರ್ ಮಾಡಿಕೊಡ್ಬೇಕು ಸರ್. ಮಾಡಿಕೊಡ್ತು ಅಂತ ಹೇಳಿದ್ರು ಸರ್. ಅವರು ನೀನು ಬಂದಿದ್ದಾರೆ ಸರ್. SP ಅವರು ಎಲ್ಲ DSP CP ಎಲ್ಲ ಬಂದಿದ್ದಾರೆ ಸರ್. ಎಲ್ಲ ನೀವು ಹೊಳ್ಳಿ ಕೊಡ್ತೀವಿ ಅಂತ ಕವರ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಭರೋಸೆ ಅದಾರೆ ಸರ್ ನಮ್ಮ ಪೊಲೀಸ್ ಮೇಲೆ. ಅದೇ ಥರ ಈ ಒಂದು ಚಿನ್ನದ ಅಂಗಡಿ ದರೋಡೆ ಮಾಡುವಂಥ ಸಂದರ್ಭದಲ್ಲಿ ಏನು ಪಕ್ಕದ ಮೊಬೈಲ್ ಅಂಗಡಿ ಏನಿತ್ತು ಆತ ಅನಿಲ್ ಅನ್ನೋತನು ಕೂಡ ಇದನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ತಕ್ಕಂಥ ಬಂದಿರೋದ್ರೆ ಅಲ್ಲಿ ಫೈರಿಂಗ್ ಮಾಡಿದಂಥ ಘಟನೆ ಕೂಡ ನಡೆದಿದೆ. ಅವರು ನಮ್ಮ ಜೊತೆ ಇದ್ದಾರೆ ಅನಿಲ್ ಸರ್. ಈಗ ನೀವು ಇದನ್ನು ವಿಡಿಯೋ ಮಾಡ್ತಾ ಇದ್ರಿ, ಆ ಸಂದರ್ಭದಲ್ಲಿ ನಿಮ್ಮ ಭಯ ಅನಿಸಲಿಲ್ಲ? ಅವ್ರಿಗೆ ಗಂಟು ಭಯ ಅನಿಸಿದೆ ಸರ್. ಮತ್ತು ಅನಿವಾರ್ಯತೆ ನೋಡ್ತಾ ಇದ್ದೀನಿ ಸರ್. ನೋಡೋದು ಒಂದು ಟೈಮ್ ವಿಡಿಯೋ ನೋಡ್ಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋದ್ರಲ್ಲಿ 1 ಸೆಕೆಂಡ್ ಮಾಡೋದ್ರಲ್ಲೇ ನನ್ನ ಮೇಲೆ ಗುಂಡು ಹಾರಿಸಿದ್ರು. ನನ್ನ ಪಕ್ಕದ ಹುಡುಗ ಬಡಿತು ಸರ್. ಅದು ಆತ್ಮಾನಂದ ಅಂತ ಹುಡುಗ ಅತಾನೆ ಸರ್. ನಮ್ಮ ಅಂಗಡಿಗೆ ಬಂದಿದ್ದೆ ನಾನು. ಆ ಒಂದು ಅವನಿಗೆ ಗುಂಡು ತಗಲ್ತು ಸರ್. ಅವನು ಬಿಜಾಪುರ. ಈಗ ನೀವು ನಿಮ್ಮ ಅಂಗಡಿಯಲ್ಲಿ ಒಳಗಡೆ ಇದೆ. ಈಗ ಹೆಂಗೆ ನಿಮ್ಗೆ ಇಲ್ಲಿ ಗೊತ್ತಾಯ್ತು ಈ ಥರ? ಮೊಬೈಲ್ ನಾವು ಬಾಜುನೇ ಇದೇನೆ ಸರ್. ಬಾಜು ನಾನು ಅಂಗಡಿ ಮುಂದಿಂದೆ ಹೋಗಿದ್ದಾರೆ ಸರ್. ಅವ್ರು ಹೋಗೋದೇ ನೋಡಿದ್ದೀರ ಪಕ್ಕ ನೋಡಿದ್ದೀವಿ ಸರ್ ನಾವು. ಆಯ್ತು ನಾನು ಹುಡುಗ ಬಂದು ಅಣ್ಣ ಇಲ್ಲಿ ಯಾರೋ ಬಂದಿದ್ದಾರೆ ನೋಡೋಣ ಬಾ ತಂದು ಹುಡುಗ ಕರೆಸ್ ಸರ್. ನಾನು ಕರೆದ್ರಲ್ಲೇ ನಾ ಹೊರಗೆ ಬಂದು ನೋಡಿದೆ ಸರ್. ಈಗ ಅವರು ನಿಮ್ಮನ್ನು ಹೆದರಿಸುವಂಥ ಪ್ರಯತ್ನ ಮಾಡಿದ್ರು ನಿಮ್ಮನವರು? ಇಲ್ಲ ದೂರಿಂದ ಗುಂಡು ಹರಿಸಿದ್ರಲ್ಲ ಸರ್. ನಮ್ಮಲ್ಲಿ ಎಷ್ಟು ಫೈರಿಂಗ್ ಮಾಡಿದ್ರು? 2 ಸರಿ ಫೈರಿಂಗ್ ಮಾಡ್ತಾರೆ ಸರ್. ಗಾಳಿಯಲ್ಲೂ ಮಾಡಿದ್ರು? ಗಾಳಿಯಲ್ಲಿ ಮಾಡೋದು ಸರ್. ಗಾಳಿಯಲ್ಲಿ ಎಷ್ಟು? ಒಂದು ಹಿಂಗೆ ನನ್ನ ಕಡೆನೇ ಒಂದು ಸರಿ ಡೈರೆಕ್ಟ್ ಮಾಡಿದ್ರು. ಒಂದು ಎಲ್ಲಿ ಬೆತ್ತು ಗೊತ್ತಿಲ್ಲ ಸರ್. ನಾವು ಸಡನ್ಲಿ ಓಡಿ ಹೋದಿವಲ್ಲ, ಎಲ್ಲಿ ಬೆತ್ತು. ಈಗ ನಿಮ್ಮದು ಒಂದು ಹಲಸಂಗ್ರಾಮ ಸಣ್ಣ ಗ್ರಾಮ. ಇದರಲ್ಲಿ ಒಂದು 7 ಚಿನ್ನದ ಅಂಗಡಿ ಅದಾವ ಅಂತ ಕೇಳಿದ್ವಿ. ಈಗ ನಿಮ್ಮ ಊರಲ್ಲಿ ಚಿನ್ನ ಅಂಗಡಿ ಇವ್ರದ್ದೇ ಯಾಕೆ ಕಳ್ಳತನ ಮಾಡಿದ್ರು? ಏನು ಅನುಮಾನ ಇತ್ತಾ? ಹೇಗೆ ಏನಷ್ಟು ಗೊತ್ತಿಲ್ಲ ಸರ್ ನನಗೆ. ಹಂಗೇನು ಯಾರೂ ಇಲ್ಲ ಸರ್.
ಇದಿಷ್ಟು ಅಂತ ಏನಂತಂದರೆ ಚಿನ್ನದ ಅಂಗಡಿ ಮಾಲೀಕ ಮಹಾರುದ್ರ ಮತ್ತು ಅವರ ತನ್ನ ಪತ್ನಿ ಮತ್ತು ಸ್ಥಳೀಯರು ಹೇಳುವಂಥ ಪ್ರಕಾರ ಇಲ್ಲಿ ನಮ್ಮ ಗ್ರಾಮದಲ್ಲಿ 7-8 ಚಿನ್ನದ ಅಂಗಡಿ ಇದೆ. ಆದರೂ ಈಗ ನಮ್ಮ ಚಿನ್ನ ಸುಮಾರು 40 ಲಕ್ಷಕ್ಕೂ ಅಧಿಕ ಚಿನ್ನಾಭರಣ ಕದ್ದಿದ್ದಾರೆ. ನಾವು ಸಾಲ ಮಾಡಿ ಚಿನ್ನದ ಅಂಗಡಿ ಹಾಕಿದ್ದೀವಿ. ಆದಷ್ಟು ಬೇಗ ಪೊಲೀಸರು ಪ್ರಕರಣ ವಿಧಿಸಿ ನಮಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಮುಂದಾಗಬೇಕನ್ನುವಂಥ ಮನವಿಯನ್ನು ಮಾಡ್ತಾ ಇದ್ದಾರೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.